ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಗೊತ್ತಾ, ಸ್ವಲ್ಪ ಹೊರಗಡೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಸ್ವಲ್ಪ ಲೈಟಾಗಿ ಶಾಪಿಂಗ್ ಬೇರೆ ಇತ್ತು. ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಅಪ್ಪಗೆ ಒಂದು ಸ್ವಲ್ಪ ಬೋರ್ ಆಗ್ತಿತ್ತಂತೆ. ಅದಕ್ಕೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ನಮ್ಮ ಮಮ್ಮಿ ಬರೋ ಅಷ್ಟೊತ್ತಿಗೆ ಅಂತ. ಆಮೇಲೆ ನಾನೊಂದು ಸ್ವಲ್ಪ ಮೂಡು ಚೆನ್ನಾಗಿರಲಿಲ್ಲ, ಅಪ್ಪ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಪ್ಯಾಂಪರ್ ಮಾಡೋಣ ಅಂದ್ಬಿಟ್ಟು ಅಪ್ಪು ನಾನು ಬರೋ ಅಷ್ಟೊತ್ತಿಗೆ ಅವರೇ ವ್ಲಾಗೆಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ ಮಾಡ್ತಾಯಿದ್ರು. ಏನಂದರೆ ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಕಾರ್ನ್ಫ್ಲವರು ಅದು ಬಾಲ್ ಆಗೋ ಕನ್ಸಿಸ್ಟೆನ್ಸಿವರೆಗೂ ಆ್ಯಡ್ ಮಾಡಿಕೊಂಡು ಈ ಥರ ಬಾಲ್ಸ್ ಥರ ಹಾಕ್ತಾಯಿದ್ದಾರೆ. ಸ್ವಲ್ಪ ಬಾಲ್ಸ್ ಹಾಕಾದ್ಮೇಲೆ ಬೇಜಾರಾಯಿತು ಅನಿಸುತ್ತೆ. ಆಮೇಲೆ ಅದನ್ನು ಬೇರೆ ಬೇರೆ ಶೇಪೆಲ್ಲ ಮಾಡಿದ್ದಾರೆ. ನನಗೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಶೇಪಲ್ಲಿ ಟ್ರೈ ಮಾಡಿದ್ದಾರೆ, ಮುಂದೆ ವ್ಲಾಗಲ್ಲಿ ನೋಡಿ. ಅದು ನನಗೋಸ್ಕರ ಅಂತ ಮಾಡಿದ್ದಂತೆ. ಇಷ್ಟೆಲ್ಲ ಅರ್ಧಂಬರ್ಧ ಮಾಡೋ ಅಷ್ಟೊತ್ತಿಗೆ ನಾನು ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೆ. ನಾ ಹೇಳಿದ್ನಲ್ಲ ನನಗೋಸ್ಕರ ಅಂತೇನೋ ಸಪ್ರೇಟಾಗಿ ಮಾಡಿದ್ದಾರೆ ಅಂತ. ಇದನ್ನೇ ಶೇಪ್ ಟ್ರೈ ಮಾಡ್ತಾಯಿದ್ರು. ಅಷ್ಟು ಕರಿತಾಯಿದ್ರು, ಮಮ್ಮಿ ಬನ್ನಿ ಬನ್ನಿ ಇಲ್ಲಿ ನಿಮಗೋಸ್ಕರ ಏನೋ ಮಾಡ್ತಾಯಿದ್ದೀನಿ ಅಂತ. ಹಾಗೆ ನಾನು ರೆಡಿಯಾಗಿರೋ ಟೇಸ್ಟ್ ನೋಡಿ ಉಪ್ಪು ಖಾರ ಸರಿಗಿದೆಯಾ ಅಂತ ಸ್ವಲ್ಪ ಕೋಪದಲ್ಲೇ ನೋಡ್ತಾಯಿದ್ದೀನಿ ಅಪ್ಪನ. ಅಂದರೆ ಆಯಿಲೆಲ್ಲ ಯೂಸ್ ಮಾಡೋಕ್ಕೆ ಬಿಡೋಲ್ಲ ಒಬ್ಬರೇ ಇದ್ದಾಗ. ಬಟ್ ಇವತ್ತು ಅವರು ನಾನು ಬರೋ ಟೈಮ್ಗೆ ಮಾಡಿದ್ರಿಂದ ಓಕೆ, ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದಪ್ಪ ಒಬ್ಬರೇ ಇದ್ದಾಗ, ಎಣ್ಣೆ ಎಲ್ಲ ಇಡಬಾರ್ದು ಅಂತ ಹೇಳ್ಕೊಳ್ತಾ. ಆಮೇಲೆ ನಂಗೊಂಚೂರು ಕುಡಿ, ನಂಗೆ ಕೈ ಹಿಟ್ಟಾಗಿದೆ, ಸ್ವಲ್ಪ ಟೇಸ್ಟಿಗೂ ಕೊಟ್ಟೆ. ಆಮೇಲೆ ಇಬ್ಬರು ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡೆ. ನನಗೋಸ್ಕರ ಒಂದು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಮಾಡಿಟ್ಟಿದ್ದಾರೆ, ಲಾಸ್ಟಲ್ಲಿ ತೋರಿಸ್ತೀನಿ. ಒಂಥರ ಖುಷಿನೇ ಆಯಿತು ಮತ್ತು ಫನ್ನಿ. ಇಬ್ಬರು ಅಪ್ಪು ಈ ಥರ ಏನಾದರೂ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗೆ ಕಿಚನ್ ಡೀಪ್ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ 90 to 80% ಆಗೋಗ್ಬಿಟ್ಟಿದೆ. ನೋಡಿ ನನಗೋಸ್ಕರ ಅಂತ 3 ಹಾರ್ಟ್ಸ್ ಮಾಡಿದ್ದಾರೆ. ಅದು ಸೈಜ್ ಬೈ ಸೈಜ್ ಬಂದಿದೆ. ಬಟ್ ಟೇಸ್ಟ್ ಚೆನ್ನಾಗಿದ್ದರಿಂದ ಅವರು ಏನೋ ನನಗೋಸ್ಕರ ಮಾಡಿದ್ದಾರೆ ಅಂತ ಅಂದಿದ್ದರಿಂದ ತಿಂದೆ. ಆಮೇಲೆ ಇದು ಫಸ್ಟ್ ಟೈಮ್ ಅಪ್ಪು ಟ್ರೈ ಮಾಡಿದ್ರು. ಅಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ, ಆಮೇಲೆ ಮಕ್ಳಿಗೆ ಏನಾರು ಇನ್ಸ್ಟೆಂಟಾಗಿ ಮಾಡಿಕೊಡ್ಬೇಕು ಅಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ಗೆಸ್ಟ್ ಬಂದರೂ ಇನ್ಸ್ಟೆಂಟಾಗಿ ಆಗ್ಬಿಡುತ್ತೆ, ಒಂಥರ ಸ್ಟಾರ್ಟರ್ ಥರ, ಜಸ್ಟ್ ಲೈಕ್ ಸ್ಮೈಲಿ ಬರುತ್ತಲ್ಲ ಅದೇ ಥರ ಆಲ್ಮೋಸ್ಟ್ ಅಷ್ಟೇ ನಿಯರೆಸ್ಟಾಗಿ ಟೇಸ್ಟ್ ಬಂದಿತ್ತು. ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗು. ರಾತ್ರಿ ಮಲ್ಕೊಂಡ್ಬಿಟ್ಟೆ, ಮತ್ತೆ ತಿರ್ಗಿ ಏನು ಮಾಡೋಕ್ಕಾಗಲಿಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಮಾರ್ನಿಂಗ್ ಕಷ್ಟಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಕಿಚನಲ್ಲಿ ಹಬ್ಬ ಕ್ಲೀನಿಂಗಿಗೆ ಸ್ವಲ್ಪ ಎಲ್ಲ ತೆಗೆದು ತೊಳೆದು ಸೈಡಲ್ಲಿ ಎಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅನಿಸ್ತು. ಯಾಕೋ ಸ್ವಲ್ಪ ಹೆಲ್ತು ಸ್ವಲ್ಪ ಹಾಗೆ ಹಿಂಗೆ ಆಗಿದೆ, ಅದಕ್ಕೆ ಸ್ವಲ್ಪ ಕಾಫು ಕೋಲ್ಡ್ ಥರ ಇದೆ. ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ. ಅಪ್ಪನೂ ಮನೆಯಲ್ಲೇ ಇದ್ದರು, ಅವ್ರ ಎಕ್ಸಾಮ್ಸ್ ನಡೀತಾ ಇದೆ ಅಲ್ವಾ, ಸೊ ಮನೆಯಲ್ಲೇ ಇದ್ದರು. ಅವರು ನಾನಿಬ್ಬರು ಕುಡಿಯೋಣ ಅಂತ ಅಂದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಶುಂಠಿ ಟೀ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಸಂಜೆ ಹೊತ್ತು ಟೀನೇ ಮಾಡೋದು, ಎಲ್ಲೋ ರೇರ್ಲಿ ಕಾಫಿ ಕುಡಿಯೋದು, ಇದೇನೋ ಮಳೆಗಿಳೆ ಬರ್ತಾಯಿದ್ರೆ. ಇಲ್ಲಾಂದರೆ ಯೂಶ್ವಲಿ ಟೀನೇ. ಮಾರ್ನಿಂಗ್ ಕಾಫಿ ಅಂತೂ ಕಂಪಲ್ಸರಿ. ಹಾಗೆ ಅಪ್ಪು ಬಿಸ್ಕೆಟ್ ಅಂತೆ. ಬಿಸ್ಕೆಟ್ ಯಾವಾಗಲೂ ಈ ಥರ ಒಂದು ಟಿನ್ನು ಯಾವುದೋ ಚಾಕ್ಲೇಟ್ ತೊಗೊಂಡಾಗ ಫ್ರೀ ಬಂದಿತ್ತು. ನಾನ್ ಮೇಡನ್ನು ತೊಗೊಂಡಿದ್ದೆ ಅಪ್ಪು ಬರ್ಡೇಗೆ, ಆವಾಗ ಫ್ರೀ ಬಂದಿತ್ತು. ಸೊ ಯಾವಾಗಲೂ ಇದರಲ್ಲಿ ಸ್ಟೋರ್ ಮಾಡೋದು. ನೋಡಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಅಪ್ಪನ ಕರಿತೀನಿ, ಅವ್ರಿಗೊಂದು ಸ್ವಲ್ಪ ಓದೋದ್ರ ಮಧ್ಯೆ ಬ್ರೇಕ್ ಸಿಗುತ್ತೆ, ನನಗೊಂದು ಸ್ವಲ್ಪ ಚಿಟ್ ಚಾಟ್ ಮಾಡಿ ಟೀ ಕುಡಿದ್ಬಿಡ್ತೀವಿ ನಾನು ಅಪ್ಪು. ಅಪ್ಪು ಹೊರಗಡೆ ಬರ್ತೀನಿ ಟೀ ಕುಡಿಯೋಕ್ಕೆ ಇಲ್ವಾ? ಹೊರಗಡೆ ಬರಲ್ಲ ಅಂದರು, ಸೊ ಅವ್ರಿಗಲ್ಲೇ ಕೊಟ್ಟೆ. ಇವಾಗ ನಾನು ಟೀ ಎಂಜಾಯ್.
ವಾಶ್ ಆಗಿದೆ, ಡ್ರೈಯೂ ಆಗಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಗಾಳಿಗೆ ಒಣಗಾಕ್ಬಿಟ್ರೆ ಕರ್ಟನ್ ವಾಷಿಂಗ್ದು ಆಯಿತು. ನೋಡಿ ಬಾಲ್ಕನಿ ಗತಿ ಎಲ್ಲ ಪ್ಲ್ಯಾಂಟ್ಸ್ ತೆಗೆದ್ರೆ ನೋಡೋಕ್ಕೆ ಆಗ್ತಾಯಿಲ್ಲ. ತುಳಸಿ ಗಿಡ ಇದ್ರೆ ಕೊಕೊನಟ್ ಶೆಲ್ಸ್ ಇದ್ರೊಳಗೆ ಹಾಕಿದ್ದೀನಿ. ಸೊ ದಟ್ ಅದು ನೀರು ಹಾಕಿದ್ರೂ ಆಗಲ್ಲ. ನೋಡಿ ಎಲ್ಲ ವೇಸ್ಟ್ ಥಿಂಗ್ಸ್ ತೆಗಿಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಯಾವಾಗ ಮಾಡ್ತೀನೋ ಏನೋ ಗೊತ್ತಿಲ್ಲ. ಫಸ್ಟು ಬಟ್ಟೆ ಎಲ್ಲ ಹಾರಾಕ್ಬಿಡ್ತೀನಿ. ತೆಳುವಿದ್ದಾವೆ, ಸೊ ಹಾಗಾಗಿ ಆರಾಮಾಗಿ ಡ್ರೈ ಆಗುತ್ತೆ. ಏನು ಜಾಸ್ತಿ ಸನ್ಲೈಟ್ ಏನು ಬೇಕಾಗೋದಿಲ್ಲ, ಯಾಕಂದರೆ ತೆಳುವಿದೆ ಅಲ್ಲ. ಇದು ನಾನು ಸೋಫಾ ಬ್ಯಾಕ್ ಸೈಡ್ ವಾಲ್ಗೆ ಇದಾಗುತ್ತೆ ಅಂತ ಇದನ್ನು ಹಾಕಿದ್ದೀನಿ. ಸೊ ದಟ್ ಅದು ಕವರು ಆಗುತ್ತೆ, ನೀಟಾಗೂ ಆಯಿತು, ಬಿಲ್ಲಗೂ ಆಯಿತು. ಫುಲ್ಲು ವಾಶ್ ಮಾಡಿ ಹಾಕಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ಗಾಳಿಲಿದ್ದರೆ ಮಳೆ ಬರಲಿಲ್ಲ ಅಂದರೆ ಫುಲ್ ಕ್ಲಿಯರಾಗಿ ಫ್ರೆಶ್ ಒಣಗಿಬಿಡುತ್ತೆ. ಸೊ ಇದನ್ನೆಲ್ಲ ಮಾಡಿ ಎತ್ತಿಟ್ಬಿಟ್ರೆ ನೋಡಿ ಆಲ್ರೆಡಿ ಸಂಜೆ ಆಗೇ ಹೋಯ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಒಂದೊಂದು ಮಾಡ್ತಾನೆ ಇರಬೇಕು ಕೆಲಸ. ಸಿಕ್ಸ್ 30 ಆದರೂ ಇನ್ನೂ ಬೆಳಕಿದೆ. ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ, ಅವೆಲ್ಲ ಎತ್ತಿಡಬೇಕು. ಎಲ್ಲ ಸಪ್ರೇಟ್ ಮಾಡಿ ಸೋನೋದು ಅಪ್ಪೋದು. ಸೋನೋದೊಂದು ಬ್ಯಾಚು, ಸೋನೋದೇ ಜಾಸ್ತಿ. ಅವ್ರು ಡೈಲಿ ಇದಕ್ಕೆ ಹೋಗ್ತಾರಲ್ಲ, ಕರ್ಟನ್ ರಿಂಗು ಏನ್ಯಾಕೆ ವ್ಯಾಲಿಡ್ ಇತ್ತಂದ್ರೆ ಏನು ತಂದರು ಈ ರಿಂಗ್ ಇರೋದು ಮಾತ್ರ ತೊಗೋಬಾರ್ದು ಅನಿಸಿದೆ ನನಗಂತೂ. ಎಷ್ಟು ವೇಸ್ಟ್ ಆಗುತ್ತೆ ನೋಡಿ. ಇದು ಬಂದುಬಿಟ್ಟಿದೆ, ಈಗ ಮತ್ತೆ ಅದನ್ನು ಹಾಕಬೇಕು. ಎಲ್ಲ ಆಗಿದೆ. ಆಮೇಲೆ ಸ್ವಲ್ಪ ಲಿಸ್ಟೆಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಸಾಮಾನ್ದೆಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಡೆಕೋರ್ ಏನು ಮಾಡೋದು, ಥೀಮೆಲ್ಲ ಏನೂ ಯೋಚನೆ ಮಾಡಿಲ್ಲ, ಏನು ಸೆಟ್ಟು ಮಾಡ್ಕೊಂಡಿಲ್ಲ ಏನು ಮಾಡೋದು ಅಂತ. ಸೊ ಅವೆಲ್ಲ ಮಾಡ್ಕೊತೀನಿ. ಅದಕ್ಕೆ ಅಂತ ಒಂದು ಬ್ಲ್ಯಾಂಕ್ ಶೀಟ್ ಒಂದು ಇಟ್ಟಿದ್ದೀನಿ. ಅದು ಪೂಜೆ ಸಾಮಾನು, ನೈವೇದ್ಯ ಏನೇನು ಮಾಡ್ಕೋಬೇಕೋ ಅದಕ್ಕೆಲ್ಲ ಅದನ್ನು ರೆಡಿ ಮಾಡಿದ್ದೀನಿ. ಇನ್ನು ಪೂಜೆ ಸಾಮಾನ್ದೊಂದು ಒಂದು 2-3 ಎಕ್ಸ್ಟ್ರಾ ಇನ್ನೊಂದು ಸತಿ ರೀಚೆಕ್ ಮಾಡಿ ಆ್ಯಡ್ ಮಾಡಬೇಕಷ್ಟೆ. ಆ್ಯಡ್ ಮಾಡಿಬಿಟ್ರೆ ಹಬ್ಬದ್ದು ನೋಡಿದ್ರೆ ಅನಿಸುತ್ತೆ. ಫ್ರಿಡ್ಜ್ ಕವರೆಲ್ಲ ತೆಗ್ದಲ್ಲಿ ಹರಡಿಟ್ಟಿದ್ದೆ. ಹಾಗೆ ಈ ಕಡೆ ಸ್ಟ್ಯಾಂಡಲ್ಲೆಲ್ಲ ಸ್ವಲ್ಪ ಇತ್ತು. ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಸಪ್ರೇಟ್ ಮಾಡಿ ಯಾವ್ದು ವಾಶ್ ಮಾಡಬೇಕು ಅದೆಲ್ಲ ನೋಡಿಕೊಂಡು ಸೈಡ್ ಬೈ ಸೈಡ್ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯೋಚನೆ ಮಾಡಬೇಕಲ್ಲ, ಸ್ವಲ್ಪ ಇಡ್ಲಿಗೆ ನೆನೆಸಿದ್ದೆ. ಸೊ ಅದನ್ನೆಲ್ಲ ಮಾಡಿ ರುಬ್ಬಿಟ್ಟು ರಾತ್ರಿ ಮಲಗಿಬಿಟ್ಟೆ. ಬೆಳಗ್ಗೆ ಆರಾಮಾಗಿ ಒಳ್ಳೆ ಪೂಜೆ ಆಯಿತು. ಭೀಮನವಾಸೆ ದಿವಸ ಒಳ್ಳೆ ಪೂಜೆ ಮುಗಿಸಿದ್ವಿ. ಒಂಥರ ಮನ್ಸಿಗೆ ಖುಷಿ ಆಯಿತು. ಯಾಕಂದರೆ ಫಸ್ಟು ಪೂಜೆ ಶ್ರಾವಣದಲ್ಲಿ, ಅಂದರೆ ಶ್ರಾವಣ ಶನಿವಾರ ಮತ್ತು ಭೀಮನವಾಸೆ ಪೂಜೆ ಫಸ್ಟ್ ಅಲ್ವಾ. ಸೊ ಒಂಥರ ಮನ್ಸಿಗೆ ನೆಮ್ಮದಿ, ಖುಷಿ. ನನಗಂತೂ ಶ್ರಾವಣ ಬಂದರೆ ತುಂಬ ಇಷ್ಟ. ಅದು ಶ್ರಾವಣ ಶನಿವಾರ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಂಗಾಗಿ ಒಳ್ಳೆ ಪೂಜೆ ಮುಗಿಸಿದ್ವಿ. ಒಂಥರ ಮನ್ಸಿಗೆ ನೆಮ್ಮದಿ, ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ. ನಿಮಗೂ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನನಗೇನೋ ಶ್ರಾವಣದಲ್ಲಿ ಒಂಥರ ಮೂಡು ಚೆನ್ನಾಗಿರುತ್ತೆ, ಒಂಥರ ಆ ಮಂತೆಲ್ಲ ಖುಷಿ ನನಗೆ. ಹಾಗೆ ನೋಡಿ ಇಡ್ಲಿ ಸ್ಟ್ಯಾಂಡ್ ಹೊಸ ತೊಗೊಂಡು ಬಂದಿದ್ದೆ, ಅದರಲ್ಲಿ ಟ್ರೈ ಮಾಡೋಣ ಅಂತಿಟ್ಟೆ. ಇದು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಂಗೆ ಇನ್ನೂ ಏನೋ ಸೆಟ್ ಆಗಿಲ್ಲ. ಇನ್ನೂ ಒಂದು 2-3 ಟೈಮ್ಸ್ ಮಾಡಬೇಕು, ಆವಾಗ ಸೆಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಹಿಂದಿನ ದಿವಸನೇ ರುಬ್ಬಿಟ್ಟಿದ್ನಲ್ಲ, ಒಳ್ಳೆ ಚೆನ್ನಾಗಿ ಹುಳಿ ಬಂದಿತ್ತು ಇಡ್ಲಿ ಹಿಟ್ಟು ಕೂಡ. ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದೆ. ಸೋಡಾ ಗಿಡ ಏನೂ ಹಾಕೋದಿಲ್ಲ. ಯೂಶ್ವಲಿ ನಮ್ಮ ಮನೇಲಿ ಸೋಡಾ ಆ್ಯಡ್ ಮಾಡಲ್ಲ ನಾನು ಇಡ್ಲಿಗೆ. ಹೇಗೆ ನ್ಯಾಚುರಲಾಗಿ ಬರುತ್ತೋ ಹಾಗೇ ಮಾಡ್ತೀನಿ. ಆಲ್ಮೋಸ್ಟ್ ಹುಳಿ ಬಂದುಬಿಟ್ರಂತೂ ಇಡ್ಲಿಗೆ ಏನೂ ಆ್ಯಡ್ ಮಾಡೋಂಗಿಲ್ಲ, ಆರಾಮಾಗಿ ಚೆನ್ನಾಗಾಗುತ್ತೆ. ಅಂದರೆ ಲಂಚ್ ಬಾಕ್ಸ್ ಕಟ್ಟೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಲಂಚ್ ಬಾಕ್ಸ್ ಇಲ್ಲ ಅಂದರೆ ಅಂತೂ ಡೆಫಿನೆಟ್ಲಿ 100/100 ನಾನು ಸೋಡಾ ಆ್ಯಡ್ ಮಾಡಲ್ಲ. ಸೊ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಬ್ಯಾಟರ್ ಅಂತೂ ಸೂಪರಾಗಿ ಚೆನ್ನಾಗಿ ಬಂದಿತ್ತು. ಆಮೇಲೆ ಇದು ಫಸ್ಟ್ ಟ್ರೈ ಇದರಲ್ಲಿ ಮಾಡಿರೋದ್ರಿಂದ ಅದಕ್ಕೆ ಸ್ವಲ್ಪ ಭಯನೂ ಆಗ್ತಾಯಿತ್ತು. ಏನೋ ಗೊತ್ತಿಲ್ಲ, ಮಿಕ್ಸ್ ಎಮೋಷನ್ಸ್ ಇರ್ತಾರಲ್ಲ ಆ ಥರ, ಹೇಗಾಗುತ್ತೋ ಏನೋ ಅಂತ. ಬಟ್ ಹೋಟೆಲಲ್ಲೆಲ್ಲ ಇದೇ ಥರ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ನನಗೆ ಇಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸು ಇತ್ತು. ಟ್ರೈ ಕೊಟ್ಟಿದ್ದೀನಿ. ನನಗೆ ಲಾಸ್ಟಲ್ಲಿ ಓವರಾಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಇನ್ನೂ 2-3 ಟೈಮ್ಸ್ ಇದು ಟೈಮಿಂಗ್ಸು, ಎಷ್ಟೊತ್ತಕ್ಕ ಸ್ಟೀಮ್ ಮಾಡಬೇಕು ಅವೆಲ್ಲ ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಆ ಥರ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಅದು ಪಳಗ್ತಾ ಅಂತ ಹೇಳ್ತಾರಲ್ಲ, ಆ ಥರ
ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲಿಂದ ಈ ಥರ ಕ್ಲೋಸ್ ಮಾಡಿದೆ. ಒಂಥರ ಹೊಸದಲ್ವ, ಆಮೇಲೆ ಹಬ್ಬಕ್ಕೆ ಹೊಸ ಶಾಪಿಂಗ್ ಕೂಡ ಇದು. ಸೊ ಅಲ್ಲೂ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಕಿಚನಲ್ಲಿ ಚೆನ್ನಾಗೂ ಕಾಣಿಸ್ತಾ ಇತ್ತು. ಒಂಥರ ಟೈನಿಯಾಗಿ ಕ್ಯೂಟಾಗಿ ಚೆನ್ನಾಗಿತ್ತು. ಇಡ್ಲಿ ಸ್ಟೀಮ್ ಆಗೋ ಅಷ್ಟೊತ್ತಿಗೆ ಹಾಗೆ ಸೈಡ್ಗೆ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡೆ. ಯೂಶ್ವಲಾಗಿ ಕಾಯಿ ಚಟ್ನಿ ಹೇಗೆ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರಿಗಡಲೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬಿಟ್ರೆ ಒಳ್ಳೆ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಇವತ್ತು ಕಡಲೆಬೇಳೆ ಒಗ್ಗರಣೆ ಕೊಟ್ಟೆ. ಉದ್ದಿನಬೇಳೆ ಕೊಡ್ತೀನಿ ಯೂಶ್ವಲಿ, ಇವತ್ತು ಕಡಲೆಬೇಳೆ ಕೊಟ್ಟೆ. ಆಮೇಲೆ ಬೇರೆ ಸೈಡ್ಸ್ ಮಾಡೋಕ್ಕಂತೂ ಏನೂ ಟೈಮೂ ಇರೋದಿಲ್ಲ ನನಗೆ. ಆಮೇಲೆ ಮೂಡೂ ಇರಲಿಲ್ಲ. ಡೈಲಿ ಏನಾದ್ರು ಕೆಲಸ ಇದ್ದೇ ಇದೆ, ಸುಸ್ತಾಗ್ತಾಯಿದೆ, ಹೊರಗಡೆ ಹೋಗ್ತೀವಿ ಬರ್ತೀವಿ. ಆಮೇಲೆ ನನಗೆ ಇವತ್ತೊಂದು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟ್ ಅಂತಾರಲ್ಲ ಆ ಥರ, ಯಾಕಂದರೆ ಮತ್ತೆ ಅಗೇನ್ ಶಾಪಿಂಗ್ ಹೋಗಬೇಕಿದೆ ಹೊರಗಡೆ. ಸೊ ಹಂಗಾಗಿ ಇಡ್ಲಿ ಜೊತೆಗೆ ಚಟ್ನಿ ಸರ್ವ್ ಮಾಡಿದೆ. ಇಡ್ಲಿನೂ ಚೆನ್ನಾಗಿ ಮಾಯ್ಸ್ಟಾಗಿ ಬಂದಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.